ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಒಂದು ಒಳ್ಳೆ ಸ್ನಾಕ್ ಮಾಡಿ ತೋರಿಸ್ತೀನಿ. ಈ ಚಳಿಗೆ ಈ ವೆದರ್ಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಒಂಥರ ಡ್ರೈ ಗೋಬಿ ಅಂತಾನು ಕರಿಬಹುದು ಅಥವಾ ಪಕೋಡ ಅಂತ ಕರಿಬಹುದು. ನಿಮಗೆ ಯಾವ್ದು ಇಷ್ಟನೋ ಆ ಹೆಸರಿಂದ ಕರೀರಿ. ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ತುಂಬಾನೇ ಈಸಿ, ಕ್ರಿಸ್ಪಿ ಆಗಿ ಸಖತ್ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಸಾಸ್ ಇಂದ ತಿಂದ್ರು ಸಖತ್ ಆಗಿರುತ್ತೆ, ಇಲ್ಲ ಹಾಗೆ ತಿಂದ್ರು ಚೆನ್ನಾಗಿರುತ್ತೆ. ಹೆಂಗಿದ್ರು ಪರ್ಫೆಕ್ಟ್ ಆಗಿರುತ್ತೆ. ಬಿಸಿ ಬಿಸಿ ಟೀ ಪಕ್ಕದಲ್ಲಿ ಸ್ನಾಕ್ಸ್ ಇದ್ಬಿಟ್ರೆ ಅಂತೂ ಅಯ್ಯೋ ಹೇಳೇಬೇಡ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ, ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನೀರ್ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಕಾಲಿಫ್ಲವರ್ ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ. ಹುಳ ಏನಾದ್ರು ಇದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ನಂತರ ನಾನು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿರುವಂತ ನೀರಲ್ಲಿ ಹಾಕ್ತಿದೀನಿ. ಇನ್ನು ಏನಾದ್ರು ಜಮ್ಸ್ ಹುಳ ಏನಾದ್ರು ಇದ್ರೆ ಹೋಗ್ಲಿ ಅಂತ 5 ರಿಂದ 10 ನಿಮಿಷದವರೆಗೂ ಇದನ್ನ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 3 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ತರ ನೀಟಾಗಿ ಕಲ್ಸ್ಕೋಬೇಕು. ಈ ಸ್ಟೆಪ್ ನ ಇಂಪಾರ್ಟೆಂಟ್ ಆಗಿ ಮಾಡಿ ಮಿಸ್ ಮಾಡಬೇಡಿ. ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಕಿನ್ನ ಕಡಿಮೆ ಮೆಣಸಿನ ಪುಡಿ ಕೂಡ ಹಾಕ್ಬಿಡಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಅಲ್ಲಿ ಉಪ್ಪು ಹಾಕಿರ್ತೀವಿ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಈ ಕಡೆ ಕಾಲಿಫ್ಲವರ್ ಕೂಡ ಕುದಿತಾ ಇದೆ. 5 ರಿಂದ 10 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಕಾಲಿಫ್ಲವರ್ ನ ಕುದ್ದಿದೆ ಅಲ್ಲ, ಇವಾಗ ಬೌಲ್ ಅಲ್ಲಿ ಹಾಕೊಂತೇನೆ. ಇದು ರೆಡಿ ಆಗಿದೆ. ನೆಕ್ಸ್ಟ್ ಈ ಕಡೆ ನಾನು ಅದಕ್ಕೇನೆ 1 ಚಿಟಿಗೆ ಅಷ್ಟು ಅಡಿಗೆ ಸೋಡಾ ಹಾಕ್ತಿದ್ದೀನಿ. ನೆಕ್ಸ್ಟ್ ಕರಿಬೇವು, ನೆಕ್ಸ್ಟ್ ಕೊತ್ತಂಬರಿ ಹಾಕ್ತಿದ್ದೀನಿ. ನೀರು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಒಮ್ಮೆಲೆ ಹಾಕೋಬೇಡಿ. ನೀರಿಗೆ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು, ಎಲ್ಲೂ ಗಂಟಿಲ್ದೆ ಕಲ್ಸ್ಕೊಳ್ಳಿ. ಮತ್ತೆ ಹೇಳ್ತಿದ್ದೀನಿ, ನೀಟಾಗಿ ಕಲ್ಸ್ಕೋಬೇಕು. ಕನ್ಸಿಸ್ಟೆನ್ಸಿ ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ ಒಂದು ಸ್ಪೂನಿ ಸಹಾಯದಿಂದ ಚೆಕ್ ಮಾಡ್ಕೋಬಹುದು. ನೋಡಿದ್ರೆ ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು, ಒಂದು ಸ್ಪೂನಿಗೆ ಅಂಟ್ಕೋಬೇಕು, ಅವಾಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಕ್ಯಾಲಿಫ್ಲವರ್ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಂತೀನಿ. ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಡ. ಪರ್ಫೆಕ್ಟ್ ಆಗಿ ಆಗಿದೆ. ಎಣ್ಣೆ ಫುಲ್ ಕಾದಿರ್ಬೇಕು, ಫುಲ್ ಬಿಸಿ ಇರ್ಬೇಕಾದ್ರೇನೆ ಸ್ವಲ್ಪ ಸ್ವಲ್ಪ ಹಾಕೊಂತ ಹೋಗಿ, ಒಮ್ಮೆ ಎಲ್ಲವನ್ನ ಹಾಕೋಬೇಡಿ. ನಾನು ಈ ರೀತಿ 1 by 1 ಹಾಕೊಂತ ಹೋಗ್ತೀನಿ. ಇದನ್ನ ಫ್ರೈ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಬೇಗ ಬಣ್ಣ ಬಂದ್ಬಿಡುತ್ತೆ, ಒಳಗಡೆ ಸರಿಯಾಗಿ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರೆ ರೆಡಿ ಆಗಿದೆ. ಇವಾಗ ಇದನ್ನ ಯಾವ್ದಾದ್ರು ಒಂದು ಟಿಶ್ಯೂ ಪೇಪರ್ ಅಥವಾ ಪೇಪರ್, ಈ ತರ ಬಟರ್ ಪೇಪರ್ ಮೇಲೆ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ. ನೆಕ್ಸ್ಟ್ ಇಲ್ಲಿ ಜಸ್ಟ್ ಒಗ್ಗರಣೆಗೆ ನಾನು ಏನ್ ಮಾಡ್ತಿದ್ದೀನಿ, 1-2 ಸ್ಪೂನ್ ಎಣ್ಣೆ, ಮೀಡಿಯಂ ಸೈಜ್ ಅಷ್ಟು ಕ್ಯಾಪ್ಸಿಕಮ್ ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೀನಿ. ನೆಕ್ಸ್ಟ್ ಕರಿಬೇವು ಕೂಡ ಹಾಕ್ತಿದ್ದೀನಿ. ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಾಡಿಸ್ಕೋಬೇಕು. ಈ ತರ ಮಾಡೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಈ ಒಂದು ಪ್ರೊಸೆಸ್ ನ ಸ್ಕಿಪ್ ಮಾಡಬೇಡಿ. ಗೋಬಿನ ಆಡ್ ಮಾಡ್ಬಿಟ್ಟು 1-2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಈ ತರ ಟಾಸ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂತಹ ಗೋಬಿ ಪಕೋಡ, ಗೋಬಿ 65 ಅನ್ಬೋದು, ಗೋಬಿ ಪಕೋಡ ಅನ್ಬೋದು, ನಿಮ್ ಇಷ್ಟ ಯಾವ ಹೆಸರಿಂದ ಆದ್ರೂ ಕರೀರಿ, ಹೆಂಗಿದ್ರು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.